Hello champions. So ಈ ವಿಡಿಯೋಲಿ I'll be discussing on the reactions, chemical reactions and equations ಒಂದೇ ಚಾಪ್ಟರ್ ಅಲ್ಲ. So all the reactions that is there in your textbook chemistry part so and it's not just reactions, it's also the name of the compounds. The name of the compounds ಕೆಲವೊಂದ್ಸಲ ನಿಮಗೆ ಬರೆಯೋದಕ್ಕೆ ಕನ್ಫ್ಯೂಸ್ ಆಯಿತು ಅಂದರೆ I've also mentioned the name of the compounds, especially first chapter ಅಲ್ಲಿ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ವರ್ಡ್ ಪ್ರಾಬ್ಲಮ್ ಕೊಟ್ಟು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಸಿಂಪಲ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ NaOH, ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl, ಸೋಡಿಯಂ ಕ್ಲೋರೈಡ್ NaCl, ಸಿಂಪಲ್ ಬರೀತೀರಾ. ಇದು ಬಿಟ್ಟು ಏನಾದರೂ ಈಗ ಸೋಡಿಯಂ ಜಿಂಕೇಟ್ ಅಂತ ಕೊಟ್ಟರು. ಸೋಡಿಯಂ ಜಿಂಕೇಟ್ ಏನಿದು ಫಾರ್ಮುಲಾ, ಲೈಕ್ ಕಾಂಪೌಂಡ್ ಎಲ್ಲಿ ಕೇಳಿದ್ದೀನಿ ಅಥವಾ ಅದ್ರ ಕಾಂಪೌಂಡ್ ಹೆಂಗೆ ಬರೆಯೋದು ಅಂತ ಅನಿಸ್ತು ಅಂದರೆ, ಬಿಕಾಸ್ ದೀಸ್ ಆರ್ ಆಲ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಪ್ರತಿಯೊಂದ್ರದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಐ ಹ್ಯಾವ್ ಮೇಡ್ ಶೋರ್ ದಟ್ ಹೆಸರು ಜೊತೆಗೆ ಅದರದ್ದು ಕೆಮಿಕಲ್ಸ್ ನೇಮು ಎರಡೂ ಮೆನ್ಷನ್ ಮಾಡಿದ್ದೀನಿ. ದೀಸ್ ಆರ್ ದ ಫ್ಲ್ಯಾಶ್ ಕಾರ್ಡ್ಸ್ ದಟ್ ಹ್ಯಾವ್ ಆಲ್ರೆಡಿ ಶೇರ್ಡ್ ಇನ್ ದ ಗ್ರೂಪ್. ಸೊ ಯಾರ್ಯಾರು ಹತ್ರ ಇಲ್ಲ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿರಿ. ಐ ವಿಲ್ ಬಿ ಶೇರಿಂಗ್ ಇಟ್ ಒನ್ಸ್ ಅಗೇನ್ ಬಿಕಾಸ್ ಎಕ್ಸಾಮಲ್ಲಿ ಇಟ್ ಮೈಟ್ ಬಿ ಯೂಸ್ಫುಲ್, ಎಸ್ಪೆಷಲಿ ವರ್ಡ್ ಪ್ರಾಬ್ಲಮ್ಸ್, ಲೈಕ್ ವರ್ಡ್ ಈಕ್ವೇಷನ್ ಬರಿಬೇಕಾದ್ರೆ obviously you should be knowing the names, and I've also repeated in the past. So first chapter ಅಲ್ಲಿ ಹಿಂದೆ ಎಕ್ಸಸೈಸ್ ಕ್ವಶನ್ಸ್ ಏನಿದೆ, try to look at that once. ಹೆಸರು, if you are able to write the reaction from the name, it's very very well and good. And ಬ್ಯಾಲೆನ್ಸು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಗನೀಸ್ ಆಕ್ಸೈಡ್ ಅಂತ ಕೇಳ್ತಾರಪ್ಪ. ಸೊ ಮ್ಯಾಂಗನೀಸ್ ಆಕ್ಸೈಡ್, write the chemical name of manganese oxide. Manganese oxidation state ಗೊತ್ತಿಲ್ಲ, ಮೆನ್ಷನ್ ಮಾಡಿದ್ದೀನಿ. ಸೊ ಮ್ಯಾಂಗನೀಸ್ ಆಕ್ಸೈಡ್ ಅಂತ ಕೊಟ್ಟಾಗ ದೇ ವುಡ್ ಗಿವ್ ಯು ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್, ಬಿಕಾಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ನೆನ್ಪಿಟ್ಕೊಳೋದು ಕಷ್ಟ. ಆ್ಯಂಡ್ ಇಟ್ಸ್ ಮಧ್ಯದಲ್ಲಿ ಬರುತ್ತೆ, ಇಟ್ಸ್ ಎ ಟ್ರಾನ್ಸಿಷನ್ ಮೆಟಲ್, ಸೊ ಚೇಂಜಸ್ ಆಗ್ತಿರುತ್ತೆ. ಸೊ ಮ್ಯಾಂಗನೀಸ್ ಆಕ್ಸೈಡ್ ಅಂತ ಬಂದಾಗ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ 4, ಆಕ್ಸಿಜನ್ದು 2, ಸೊ ಬ್ಯಾಲೆನ್ಸ್ ಮಾಡಿರಿ MnO2. ಸಿಮಿಲರ್ಲಿ ಮ್ಯಾಂಗನೀಸ್ ಕ್ಲೋರೈಡ್ ಅಂತ ಬಂದಾಗ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ 2 ಇರುತ್ತೆ, ಕ್ಲೋರಿನ್ದು 1, ಸೊ MnCl2. ಅದಕ್ಕೆ ಅದೆಲ್ಲ ಹೇಳಿದ್ದೀನಿ. ಐ ಹ್ಯಾವ್ ಆಲ್ಸೋ ಪುಟ್ ಇಟ್ ಇನ್ ದ ಫ್ಲ್ಯಾಶ್ ಕಾರ್ಡ್ಸ್. ಸೊ ಲೆಟ್ಸ್ ಡಿಸ್ಕಸ್. ಓಕೆ, ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್, ಮ್ಯಾಂಗನೀಸ್ ಅಂದಿದ್ದು ಮೆಗ್ನೀಷಿಯಮ್ ಅಲ್ಲ. Magnesium plus oxygen, magnesium oxide. Similarly, zinc plus sulfuric acid, zinc sulfate plus hydrogen. Metal plus metal plus acid, salt plus hydrogen. Iron plus water, iron oxide. Iron do again oxidation state changes ಆಗ್ತಿರುತ್ತೆ, it's not the same. So you should be knowing the oxidation state of iron. ಕೆಲವೊಂದ್ಸಲಿ ಐರನ್ 2, 3, 4, ಸೊ ಈ ಥರ ವೇರಿಯೇಷನ್ಸ್ ಇರುತ್ತೆ, 1 ಇರುತ್ತೆ, ಬಿಕಾಸ್ ದಟ್ ಈಸ್ ಆಲ್ಸೋ ಟ್ರಾನ್ಸಿಷನ್ ಮೆಟಲ್. ಎಲ್ಲ ಕೆಡ್ಸ್ಕೋಬೇಕಾಗಿಲ್ಲ, ಬಟ್ ಹೇಳ್ತಿರೋದು. ಸೊ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಹೈಡ್ರೋಜನ್, CH3OH, ಫೈನ್. ಆ್ಯಂಡ್ ಅಗೇನ್ ಅಟ್ಮಾಸ್ಫಿಯರಿಕ್ 340 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಗ್ಲೂಕೋಸ್, ಫೋಟೋಸಿಂಥಸಿಸ್ ರಿಯಾಕ್ಷನ್ ಪ್ಲಸ್, ಓಕೆ ಪ್ಲಸ್ ಇಲ್ಲ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ಸ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್, ಅಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಕೊಟ್ಟಿದ್ದೀನಿ. ಸೊ ಕಾಂಬಿನೇಷನ್ ರಿಯಾಕ್ಷನ್, ಹೈಡ್ರೋಜನ್ ಪ್ಲಸ್ ವಾಟರ್, ಸಿಂಪಲ್, ಫೈನ್, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಬೇರೆದಿದೆ. ಲೆಟ್ ಮೀ ಗಿವ್ ಟೈಮ್ ಫಾರ್ ದಟ್. ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್, ಐರನ್ ಸಲ್ಫೇಟ್, ಐರನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಬರೋದ್ರಿ, ಸಲ್ಫರ್ ಡೈಆಕ್ಸೈಡ್ ಮಿಸ್ ಆಯಿತು, ಹೋಯ್ತು ರಿಯಾಕ್ಷನ್ನು, ಎರಡು ಬರೀಬೇಕು. ನೆಕ್ಸ್ಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೀಟ್ ಮಾಡಬೇಕಾದ್ರೆ, ಹೀಟ್ ಈಸ್ ಎಸೆನ್ಷಿಯಲ್. ಹೀಟ್ ಬರಿದೆ ಹಾಗೆ ಬರೋ ರಿಯಾಕ್ಷನ್ ಇಸ್ ಇನ್ಕಂಪ್ಲೀಟ್. ಸಿಮಿಲರ್ಲಿ ಲೆಡ್ ನೈಟ್ರೇಟ್ ಹೀಟ್ ಮಾಡಿದಾಗ ಲೆಡ್ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್. ಕಲರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್, ಇದ್ರ ಮೇಲೆ ಕ್ವಶನ್ ಬರಬಹುದು. ಹೆಂಗೆ ಬರಬಹುದು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಸೊ ಅಗೇನ್ ಸಿಲ್ವರ್ ಕ್ಲೋರೈಡ್ ಆರ್ ಸಿಲ್ವರ್ ಬ್ರೋಮೈಡ್ನ ಡಿಕಾಂಪೋಸ್ ಆಗಬೇಕು ಅಂದರೆ ಸನ್ಲೈಟ್ ಇಸ್ ವೆರಿ ಎಸೆನ್ಷಿಯಲ್. ಸೊ ಸನ್ಲೈಟ್ ಅಗೇನ್ ಬರ್ದಿಲ್ಲ, ಮಾರ್ಕ್ಸ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್,
ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು. ಸೊ ಏನಾಗ್ತಿದೆ, more reactive metal is displacing less reactive metal from the solution. So zinc is more reactive than copper. Copper na tegdogiyate zinc sulfate. Similarly lead is more reactive than copper. So lead chloride plus copper. Double displacement reaction again textbook ಅಲ್ಲಿ ಇರೋದು ನಿಮ್ದು ಒಂದು. ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇಲ್ಲಿ ಪ್ರೆಸಿಪಿಟೇಟ್ ಯಾವುದು, BaSO4 because NaCl salt which is soluble in water. Simple. So to some extent salt na add madri, it is soluble. So BaSO4 is a precipitate, white precipitate. Next oxidation reduction. ಈ ಮೂರೇನಿದೆ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ, ಬಿಕಾಸ್ ಯಾವ್ದು ಆಕ್ಸಿಡೈಸ್ ಆಗ್ತಿದೆ ಯಾವ್ದು ರಿಡ್ಯೂಸ್ ಆಗ್ತಿದೆ ಕೇಳಬಹುದು. ಸೊ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಕಾಪರ್ ಪ್ಲಸ್ ವಾಟರ್. ಸೊ ಕಾಪರ್ ಏನಾಗ್ತಿದೆ, ರೆಡ್ಯೂಸ್ ಆಗ್ತಿದೆ. ಹೈಡ್ರೋಜನ್ ಏನಾಗ್ತಿದೆ, ಆಕ್ಸಿಡೈಸ್ ಆಗ್ತಿದೆ. ಆಕ್ಸಿಡೈಸ್ ಯಾವುದಕ್ಕೆ ಆಗ್ತಿದೆ, ವಾಟರ್ಗೆ. ಕಾಪರ್ ಯಾವುದಕ್ಕೆ ರೆಡ್ಯೂಸ್ ಆಗ್ತಿದೆ, ಕಾಪರ್ ಆಕ್ಸೈಡ್ ಯಾವುದಕ್ಕೆ ರೆಡ್ಯೂಸ್ ಆಗ್ತಿದೆ, ಕಾಪರ್ಗೆ. ಸಿಮಿಲರ್ಲಿ ಜಿಂಕ್ ಆಕ್ಸೈಡ್, ಜಿಂಕ್ ಸೊ ಏನಾಗ್ತಿದೆ, ರೆಡ್ಯೂಸ್ ಆಯಿತು. ಕಾಪರ್ ಆಕ್ಸೈಡ್ ಏನಾಯಿತು, ಆಕ್ಸಿಡೈಸ್ ಆಯಿತು. ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ, ನಾನು ಹೇಳಲ್ಲ, ಪ್ಲೀಸ್ ಚೆಕ್. ಯಾಕಂದರೆ ಎಲ್ಲ ನಾನೇ ಹೇಳಿದ್ರೆ ನೀವು ಟೆಕ್ಸ್ಟ್ ಬುಕ್ ನೋಡಲ್ಲ. ಸೊ ಚೆಕ್ ದಿಸ್ ಇನ್ ದ ಟೆಕ್ಸ್ಟ್ ಬುಕ್. ನಾನೇ ಹೇಳ್ತಿದ್ದೀನಿ ಬಿಕಾಸ್ ಟೆಕ್ಸ್ಟ್ ಬುಕ್ ಈಸ್ ಎವ್ರಿಥಿಂಗ್. ಸೊ ಹೇಳಿದ್ನಲ್ಲ, ಲೈಕ್ ಹೆಸರು ಅಷ್ಟು ಕೊಟ್ಟಿದ್ದೀನಿ ವಿತ್ ದ ನೇಮ್ಸ್. ಈಗ ಬೇರಿಯಂ ಸಲ್ಫೇಟ್, ಓಕೆ ಬೇರಿಯಂ ಸಲ್ಫೇಟ್ ನೋಡಿದ್ರಿ. ಇಲ್ಲಿದೆ ನೋಡ್ರಿ, ಮ್ಯಾಂಗನೀಸ್ ಆಕ್ಸೈಡ್, ಮ್ಯಾಂಗನೀಸ್ ಕ್ಲೋರೈಡ್, MnO2, MnCl2. and again ferrous sulfate, copper sulfate with the colors. So brown fumes bandide when you heat lead nitrate, brown fumes is released. So what is the reaction bari and what is brown fumes anta kelidre nitrogen dioxide anta ಗೊತ್ತಿರಬೇಕು. and again ferrous sulfate crystals, when you say crystals water content irutte, okay, green color. when you say copper sulfate crystals water content irutte, adike blue color. so when it is not crystal, when it is only ferrous sulfate, when there is no water molecule, it is not green color, it is white. similarly copper sulfate white. so ನೀರು ಆ್ಯಡ್ ಮಾಡಿದ ತಕ್ಷಣ ಬ್ಲೂ ಆಗುತ್ತೆ. ಇಲ್ಲಿದೆ ನೋಡ್ರಿ, ferrous sulfate crystals 7H2O, ವಾಟರ್ ಆಫ್ ಏನೋ ವಾಟರ್ ಅಂದರೆ ವಾಟರ್ ಮಾಲಿಕ್ಯೂಲ್ ಎಷ್ಟಿರುತ್ತೆ ಗೊತ್ತಿರಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆಕ್ಸ್ಟು ಅಗೇನ್ ಕಾಪರ್ ಸಲ್ಫೇಟ್. ಸೊ ವಾಟರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಸೊ ಫಸ್ಟ್ ಒನ್ ಸಿಂಪಲ್ಲು, ಓಕೆ, ಆ್ಯಸಿಡ್ ಪ್ಲಸ್ ಮೆಟಲ್, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ನೋಡಿದ್ದೀರಾ. ಫೈನ್. ಕಾರ್ಬೋನೇಟ್ ಆರ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದಾಗ ಏನಾಗುತ್ತೆ, carbon dioxide plus water plus salt. when you pass excess of carbon dioxide, okay fine, ಇಲ್ಲಿದೆ. ಸೊ ನಿಮಗೆ ಇಲ್ಲೇನು ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿರತ್ತೆ. ಸೊ ವೆನ್ ಯು ಪಾಸ್ ದಿಸ್ ಥ್ರೂ ಸ್ಲೇಕೆಡ್ ಲೈಮ್. ಸೊ ಸ್ಲೇಕೆಡ್ ಲೈಮ್ ಏನು, CaOH ಟ್ವೈಸ್. ಕ್ವಿಕ್ ಲೈಮು CaO. ಕ್ವಿಕ್ ಲೈಮು ಸ್ಲೇಕೆಡ್ ಲೈಮ್ ನೋಡ್ಕೊಳ್ಳಿ. ವೆನ್ ಯು ಪಾಸ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಸ್ಲೇಕೆಡ್ ಲೈಮ್ ಏನು ಬರುತ್ತೆ, ಯು ಗೆಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್. not excess, sorry. So when you pass carbon dioxide to slaked lime, not excess. When you pass carbon dioxide to slaked lime, you get calcium carbonate plus water. So what if you pass excess? ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. Again I need to pass. So when you need to pass excess, when you are passing excess carbon dioxide, so ಇದಕ್ಕೆ ಮತ್ತೆ ಪಾಸ್ ಮಾಡ್ತಿದ್ದೀರಾ ಅಂದರೆ you get calcium hydrogen carbonate. ಸೊ ಎಕ್ಸೆಸ್ ಪಾಸ್ ಮಾಡ್ಬೇಕಾದ್ರೆ ಯು ಶುಡ್ ರೈಟ್ ದಿಸ್. ಸೊ ಇನ್ನೊಂದ್ಸಲ ಬರೀಬೇಕು. ಸೊ ದೆನ್ ಯು ಗೆಟ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಫೈನ್. ಸೊ ಇದು ಹೇಳಿದ್ದೀನಿ. ಸೊ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಆಸಿಡ್, ಸಾಲ್ಟ್ ಪ್ಲಸ್ ವಾಟರ್. ಸೊ ಹಿಯರ್ ಮೆಟಾಲಿಕ್ ಆಕ್ಸೈಡ್ ಈಸ್ ಆ್ಯಕ್ಟಿಂಗ್ ಆಸ್ ಬೇಸ್. ಎಲ್ಲಾದರೂ ಬೇಸಾ
No. Amphoteric oxides, aluminum oxide, zinc oxide, they act as both acid as well as base to react with salt and to react with the acid to give salt and water. So amphoteric oxide, okay, simple. Amphoteric oxide ಏನಾಗುತ್ತೆ, they react with acid as well as base to produce salt and water. ಎಲ್ಲ ಮೆಟಾಲಿಕ್ ಆಕ್ಸೈಡು ಬೇಸಿಕ್ ಅಲ್ಲ, ಎಕ್ಸೆಪ್ಷನ್ ಇದೆ. ಫೈನ್. ಅದೇ ನಾನ್ ಮೆಟಾಲಿಕ್ ಆಕ್ಸೈಡ್ ಆರ್ ಅಸಿಡಿಕ್. ಸಿಂಪಲ್. ಯಾಕಂದರೆ ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು ಎಲ್ಲ ನಿಮಗೆ ಅಟ್ಮಾಸ್ಫಿಯರ್ಗೆ ಹೋದ್ರೆ ಅಂದರೆ ಆ್ಯಸಿಡ್ ರೈನ್ ಆಗುತ್ತೆ. ಸಿಂಪಲ್, ದೇ ಆರ್ ಆಲ್ ಅಸಿಡಿಕ್. ವೆನ್ ಆ್ಯಸಿಡ್ ಆರ್ ಎ ಬೇಸ್ ಇಸ್ ಆ್ಯಡೆಡ್ ಟು ವಾಟರ್ ಏನಾಗುತ್ತೆ, ಆ್ಯಸಿಡ್ ಆರ್ ಎ ಬೇಸ್ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಆ್ಯಸಿಡಲ್ಲಿರೋ ಅಯಾನ್ಸು ಡಿಸೋಸಿಯೇಟ್ ಆಗುತ್ತೆ. HCl ಏನಾಗುತ್ತೆ, HCl H ಪ್ಲಸ್ ಆಗುತ್ತೆ, Cl ಮೈನಸ್ ಆಗುತ್ತೆ. ಸೊ H+ ಏನಾಗುತ್ತೆ, ಅಗೇನ್ ಇಟ್ reacts with or it combines with water form H3O+. H3O+. This is hydronium ion. So NaOH ಏನಾಗುತ್ತೆ, Na+ OH ಮೈನಸ್ ಆಗುತ್ತೆ. ಸಿಮಿಲರ್ಲಿ KOH K+ OH ಮೈನಸ್. ಯಾಕಂದರೆ ದಿಸ್ ಇಸ್ ಬೇಸು OH ಆಗುತ್ತೆ, ಆ್ಯಸಿಡು H+ ಆಗುತ್ತೆ. ಸೊ ಜನರಲ್ ಬರಿಬೇಕು ಅಂದರೆ, ಸೊ ಇಲ್ಲಿದೆ ನೋಡ್ರಿ ಜನರಲ್. ಆ್ಯಸಿಡ್ಡು HX, ಆ್ಯಸಿಡಲ್ಲಿ H ಇರುತ್ತೆ, ಬೇಸಲ್ಲಿ OH ಇರುತ್ತೆ. ಸೊ OH ರಿಯಾಕ್ಟ್ ಆಗಿ ವಾಟರ್ ಫಾರ್ಮೇಷನ್ ಆಯಿತು. ಸಿಮಿಲರ್ಲಿ ಆ್ಯಸಿಡಲ್ಲಿ ನಾನ್ ಮೆಟಲ್ ಏನಿರುತ್ತೆ ಅಯಾನ್ಸು, ಬೇಸಲ್ಲಿ ಮೆಟಾಲಿಕ್ ಅಯಾನ್ಸ್ ಏನಿರುತ್ತೆ, ಎರಡೂ ರಿಯಾಕ್ಟ್ ಆಗಿ ಸಾಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ HCl Cl, NaOH Na ಮೆಟಲ್ಲು, ಎರಡು ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇದು ಜನರಲ್ಲು. ಅಗೇನ್ ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಐ ಆಮ್ ನಾಟ್ ಗಿವಿಂಗ್ ಸಮಥಿಂಗ್ ಔಟ್ ಆಫ್ ದ ಟೆಕ್ಸ್ಟ್ ಬುಕ್. ಸೋಡಿಯಂ ಕ್ಲೋರೈಡ್, ಫೈನ್. ಸೋಡಿಯಂ ಹೈಡ್ರಾಕ್ಸೈಡ್, ಬ್ರೈನ್ ಅಲ್ಲ, ಬ್ರೈನ್. ಸೊ ಬ್ರೈನ್ ಸೊಲ್ಯೂಷನ್ ಅಂದರೆ ಸೋಡಿಯಂ ಕ್ಲೋರೈಡ್ ವೆನ್ ಇಟ್ ಈಸ್ ಆ್ಯಡೆಡ್ ಟು ವಾಟರ್. ಸೊ ಬ್ರೈನ್ ಏನಾಗುತ್ತೆ, ವೆನ್ ಯು ಪಾಸ್ ಎಲೆಕ್ಟ್ರಿಸಿಟಿ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್, ವಾಟರ್, ಹೈಡ್ರೋಜನ್. ಯಾವುದು ಕ್ಯಾಥೋಡು, ಯಾವುದು ಆ್ಯನೋಡು, ಅದು ಗೊತ್ತಿರಬೇಕು. ಕ್ಲೋರಿನ್ ಇಸ್ ನೆಗೆಟಿವ್, Cl ಮೈನಸ್. ಸೊ ಎಲ್ಲಿ ಬರುತ್ತೆ, ಆ್ಯನೋಡಲ್ಲಿ ಬರುತ್ತೆ, ಬಿಕಾಸ್ ಆ್ಯನೋಡ್ ಇಸ್ ಪಾಸಿಟಿವ್. ಹೈಡ್ರೋಜನ್ H+, ಕ್ಯಾಥೋಡ್ ಕರೆ ಹೋಗುತ್ತೆ, ಕ್ಯಾಥೋಡ್ ಇಸ್ ನೆಗೆಟಿವ್. ಫೈನ್. ಸೊ ಬ್ಲೀಚಿಂಗ್ ಪೌಡರ್ ಫಾರ್ಮೇಷನ್, CaOH2 ಅಂದಿದ ತಕ್ಷಣ ಬರೀ ಸ್ಲೇಕೆಡ್ ಲೈಮ್ ಅಲ್ಲ, ಡ್ರೈ ಸ್ಲೇಕೆಡ್ ಲೈಮ್. ಯಾಕಂದರೆ ಬ್ಲೀಚಿಂಗ್ ಪೌಡರ್ ನಿಮ್ಗೆ ಬೇಕು ಅಂದರೆ ಯು ಹ್ಯಾವ್ ಟು ಪಾಸ್ ಕ್ಲೋರಿನ್ ಥ್ರೂ ಆರ್ ಆನ್ ಡ್ರೈ ಸ್ಲೇಕೆಡ್ ಲೈಮ್. ಡ್ರೈ ಇಸ್ ಇಂಪಾರ್ಟೆಂಟ್. ಸೊ ಡ್ರೈ ಸ್ಲೇಕೆಡ್ ಲೈಮ್ ಪಾಸ್ ಮಾಡಿದಾಗ ಬ್ಲೀಚಿಂಗ್ ಪೌಡರ್ ಪ್ಲಸ್ ವಾಟರ್. ಸಿಮಿಲರ್ಲಿ ಬೇಕಿಂಗ್ ಸೋಡಾ ಫಾರ್ಮೇಷನ್ನು, ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ, Na2CO3 H2O CO2. ಅದೇ ವಿತ್ ಎನಿ ಆ್ಯಸಿಡ್ ಹಾಕಿದ್ರಿ ಅಂದರೆ ನಿಮಗೆ ಸೋಡಿಯಂ ಸಾಲ್ಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ಮೇಕಿಂಗ್ ಕ್ರಿಸ್ಪಿ. ಸೊ ಕ್ರಿಸ್ಪಿ ಬರಬೇಕು ಅಂದರೆ ನಿಮ್ಗೆ ಏನು ಮಾಡಬೇಕು, ಯು ಶುಡ್ ಆ್ಯಡ್ ವಿತ್ ಎನಿ ಎಡಿಬಲ್ ಆ್ಯಸಿಡ್. ಫೈನ್. ಆ್ಯಂಡ್ ಅಗೇನ್ ಈ ರಿಯಾಕ್ಷನ್ಸ್ ಏನಿದೆ ಪ್ಲೀಸ್ ಗೋ ಥ್ರೂ, ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಸಾಲ್ಟ್ಸಿಂದ. ಆ್ಯಂಡ್ ಐ ಆಲ್ಸೋ ಮೇಡ್ ಸಾಲ್ಟ್ PYQs ಪ್ಲಸ್ ಕಾನ್ಸೆಪ್ಟ್ ಒಂದು ವಿಡಿಯೋ ಮಾಡಿದ್ದೇನೆ. ಇಲ್ಲಿದೆ ನೋಡ್ರಿ ಹೆಸರುಗಳು, ಎಷ್ಟು ಹೆಸರುಗಳಿದೆ. ಸೊ ವಾಷಿಂಗ್ ಸೋಡಾ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹಿಂದೆ 7H2O ನೋಡಿದ್ರಿ, ಇಲ್ಲಿ 10H2O ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕೇಳಬಹುದು. ಸಿಮಿಲರ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಜಿಪ್ಸಮ್. ಸೊ POPದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹಾಫು. ಸೊ ಜಿಪ್ಸಮ್ದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ 2. ಸೊ ಹೆಸರಿದೆ ಸೋಡಿಯಂ ಜಿಂಕೇಟ್. ಎಲ್ಲಿದೆ ಇದು ಅಂದರೆ, ನಾ ಫಸ್ಟು ಹೇಳಿದೆ ಎಲ್ಲಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಿಂಕ್ ಅಂದರೆ ಬೇಸ್ ವಿತ್ ಮೆಟಲ್. ಸೊ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಎ ಬೇಸ್ ಯು ಗೆಟ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ದಿಸ್ ಸಾಲ್ಟ್ ಸೋಡಿಯಂ ಜಿಂಕೇಟ್ ಹೆಸರು
ಗೊತ್ತು ಅಂದರೆ ಅದನ್ನು ಬರೆಯೋಕ್ಕೂ ಗೊತ್ತಿರಬೇಕು. Na2ZnO2 ಫೈನ್. ಅದಕ್ಕೆಲ್ಲ ಒಂದೇ ಕಡೆ ಕೊಟ್ಟಿದ್ದೇನೆ. ಸೋಡಿಯಂ ಅಸಿಟೇಟ್ CH3COONA ಬ್ಲೀಚಿಂಗ್ ಪೌಡರ್. ಓಕೆ ಫೈನ್. ಎಲ್ಲ ಎಕ್ಸಸೈಸ್ ಕ್ವಶನ್ಸಿಂದ ಅಂತಲೂ ಮೆನ್ಷನ್ ಮಾಡಿ ನೋಡಿ ಸ್ಪೆಸಿಫಿಕ್ ಆಗಿ. ಸೊ ಎಕ್ಸಸೈಸ್ ಕ್ವಶನ್ಸಲ್ಲಿ ಏನು ರಿಯಾಕ್ಷನ್ಸ್ ಇದೆ, ಎಕ್ಸಸೈಸ್ ಕ್ವಶನ್ಸ್ದು. ಸೊ ಎಕ್ಸಸೈಸ್ ಕ್ವಶನ್ಸಲ್ಲಿ ಹೆಸರು ಏನಿದೆ, ಎಕ್ಸ್ಟ್ರಾ ಏನಾದರೂ ಹೆಸರು ಇದೆಯಾ ಅವ್ರು ಮೆನ್ಷನ್ ಮಾಡಿದಾರಾ. ಅಲ್ಯೂಮಿನಿಯಂ ಸಲ್ಫೇಟ್, ಸೊ Al2SO4. SO4 ಇಲ್ಲಿ ಬರಲ್ಲ, ಸೊ 4 ಕೆಳಗೆ ಬರುತ್ತೆ. ಮೆಗ್ನೀಷಿಯಂ ಕ್ಲೋರೈಡ್. ಓಕೆ. ಸೊ ಮೆಟಲ್ಸ್, ನಾನ್ ಮೆಟಲ್ಸ್. ಮೆಟಲ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಫೈನ್. ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಮೆಟಲ್ ಆಕ್ಸೈಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಯು ಗೆಟ್ ಸಾಲ್ಟ್ ಪ್ಲಸ್ ವಾಟರ್. ಸೊ ದಿಸ್ ಇಸ್ ಸಾಲ್ಟ್. ಸೊ ಮೆಟಲ್ ಆಕ್ಸೈಡ್ ಇಸ್ ಹಿಯರ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಇಲ್ಲಿ ನೋಡ್ರಿ, ಇಲ್ಲಿ ಆಂಫೋಟರಿಕ್ ಆಕ್ಸೈಡ್ ಅಂತ ಹಿಂದೆ ಹೇಳಿದ್ನಲ್ಲ. ಸೊ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಸಾಲ್ಟು ವಾಟರು. ಸೊ ಆ್ಯಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆಗ್ತಿದೆ. ಹಿಯರ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಬೇಸ್. ಹಿಯರ್ ಇಟ್ ಈಸ್ ಬೇಸ್. ಸೊ ದಿಸ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆ್ಯಸಿಡ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಬೇಸ್ ಆಸ್ ವೆಲ್ ಆಸ್ ಆ್ಯಸಿಡ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸಾಲ್ಟ್ ಎರಡೂ ಕಡೆ ಒಂದೇ ಬಂದಿಲ್ಲ. NaAlO2 AlCl3 ದೇ ಆರ್ ಡಿಫ್ರೆಂಟ್. ಅದು ಗೊತ್ತಿರಬೇಕು ಬಿಕಾಸ್ ದಿಸ್ ಆರ್ ಫ್ರಮ್ ಟೆಕ್ಸ್ಟ್ ಬುಕ್ಸ್. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಔಟ್ ಆಫ್ ಟೆಕ್ಸ್ಟ್ ಬುಕ್. ಸೊ ಸೋಡಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆ್ಯಂಡ್ ಅಗೇನ್ ಸೋಡಿಯಂ ಆಕ್ಸೈಡ್ ಏನಿದೆ, ಸೊ ದೇ ಡಿಸಾಲ್ವ್ ಇನ್ ವಾಟರ್. So they dissolve in water to form sodium hydroxide. Similarly, potassium oxide, they dissolve in water to form potassium hydroxide. Not all metal oxide dissolves in water. Adikke alkalis antare. So okay, when metals react with water, again I have given, so specific ಆಗಿ ಕೊಟ್ಟಿದ್ದೀನಿ. and sodium potassium react ಆದಾಗ ವಾಟರ್ ಜೊತೆ heat energy ಬರೆಯೋದು ಮರಿಬೇಡ್ರಿ. fine. Again this particular reaction with water ದಯವಿಟ್ಟು ನೋಡ್ಕೊಳ್ಳಿ. ಹೈಡ್ರಾಕ್ಸೈಡ್ ಎಲ್ಲ ಕಡೆ ಫಾರ್ಮೇಷನ್ ಆಗಲ್ಲ. ಹೈಡ್ರಾಕ್ಸೈಡ್ ಈ ಮೂರರಲ್ಲಿ ಆಯಿತು. ಸೊ ರಿಮೈನಿಂಗ್ ಏನಾಯಿತು, ಇಟ್ ಈಸ್ ಓನ್ಲಿ ಆಕ್ಸೈಡ್ ಬಿಕಾಸ್ ದೇ ಆರ್ ನಾಟ್ ಡಿಸಾಲ್ವಿಂಗ್ ಆರ್ ದೇ ಆರ್ ನಾಟ್ ಫರ್ದರ್ ರಿಯಾಕ್ಟಿಂಗ್ ವಿತ್ ವಾಟರ್. ಯಾವುದೋ ಆಕ್ಸೈಡ್ಸ್, ದಿಸ್ ಆಕ್ಸೈಡ್ಸ್ ಆರ್ ನಾಟ್ ಫರ್ದರ್ ರಿಯಾಕ್ಟಿಂಗ್ ವಿತ್ ವಾಟರ್. ಸೊ ಅಲ್ಯೂಮಿನಿಯಂ ಯು ಗೆಟ್ ಓನ್ಲಿ ಅಲ್ಯೂಮಿನಿಯಂ ಆಕ್ಸೈಡ್, ಐರನ್ ಯು ಗೆಟ್ ಓನ್ಲಿ ಐರನ್ ಆಕ್ಸೈಡ್. ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಿಂಪಲ್ ಮೆಟಲ್ ಏನೋ ಮೆಟಾಲಿಕ್ ಕ್ಲೋರೈಡ್ಸ್ ಬರುತ್ತೆ, ಯು ಗೆಟ್ ಹೈಡ್ರೋಜನ್. ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಐ ಹ್ಯಾವ್ ಆ್ಯಡೆಡ್ ದೋಸ್ ಎಕ್ಸಾಂಪಲ್ಸ್. ಸೊ ಮೆಟಲ್ ರಿಯಾಕ್ಟ್ ವಿತ್ ಸೊಲ್ಯೂಷನ್ಸ್ ಆಫ್ ಅದರ್ ಮೆಟಲ್ಸ್ ಡಿಸ್ಪ್ಲೇಸ್ ಮಾಡ್ತದೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಫಸ್ಟ್ ಚಾಪ್ಟ್ರಲ್ಲೂ ನೋಡಿದ್ದೀವಿ. ಓಕೆ, ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಇನ್ ದ ಲೋ ಇನ್ ದ ರಿಯಾಕ್ಟಿವಿಟಿ ಸಿರೀಸ್, ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ರಿಯಾಕ್ಷನ್ಸು. ಸೊ ಸಲ್ಫೈಡ್ ಓರು ನೆಕ್ಸ್ಟು, ಓಕೆ ಎಲ್ಲ ಸಲ್ಫೈಡ್ ಓರ್ ಇದೆ, ಫೈನ್. ರೋಸ್ಟಿಂಗ್, ಕ್ಯಾಲ್ಸಿನೇಷನ್, ಐ ಆಮ್ ನಾಟ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್, ಬಟ್ ಓಕೆ ರಿಯಾಕ್ಷನ್ಸ್ ನೋಡ್ರಿ, ಫೈನ್. ಅಲ್ಲಿ ಸಲ್ಫೈಡ್ ಆಕ್ಸೈಡ್ಸ್ ಬಂದಾಗ ಎಕ್ಸ್ಪ್ಲೈನ್ ಮಾಡೋಣ, ಬಟ್ ರಿಯಾಕ್ಷನ್ಸು. ಸೊ ರೋಸ್ಟಿಂಗು, ಕ್ಯಾಲ್ಸಿನೇಷನ್ಸು. ಕ್ಯಾಲ್ಸಿನೇಷನ್ ಇಸ್ ಫಾರ್ ಕಾರ್ಬೋನೇಟ್ ಓರ್, ರೋಸ್ಟಿಂಗ್ ಇಸ್ ಫಾರ್ ಸಲ್ಫೈಡ್ ಓರ್. ಸೊ ರೋಸ್ಟಿಂಗ್ ಬರಿಬೇಕಾದ್ರೆ ಯು ಹ್ಯಾವ್ ಎಕ್ಸೆಸ್ ಆಫ್ ಆಕ್ಸಿಜನ್. ಸೊ ಎಕ್ಸೆಸ್ 3. ಕ್ಯಾಲ್ಸಿನೇಷನ್ ಇನ್ ದ ಆಬ್ಸೆನ್ಸ್, ಕಂಪ್ಲೀಟ್ ಆಬ್ಸೆನ್ಸ್ ಅಂತಲ್ಲ, ಇನ್ ಲೆಸ್ ಆಕ್ಸಿಜನ್ ಅಥವಾ ನಾಟ್ ಇನ್ ಎಕ್ಸೆಸ್ ಆಕ್ಸಿಜನ್. ಸೊ ಕ್ಯಾಲ್ಸಿನೇಷನ್ ಏನು ಮಾಡ್ತೀರಾ, ಜಸ್ಟ್ ಹೀಟ್ ಮಾಡ್ತೀರಾ, ಜಿಂಕ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಇಲ್ಲೂ ಜಿಂಕ್ ಆಕ್ಸೈಡ್ ಬಂತು, ಬಟ್ ಎಕ್ಸೆಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ದು ನಂಬರ್ ಅಂದರೆ ಇಟ್ಸ್ ನಾಟ್ ಜಸ್ಟ್ O2. ಬ್ಯಾಲೆನ್ಸ್ ಮಾಡಿರಿ ಆಮೇಲೆ, ಬಟ್ ಮೇಕ್ ಶ್ಯೂರ್ ದಟ್ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಇನ್ನೂ ಜಾಸ್ತಿ ಇದೆ, ಬಿಕಾಸ್ ಎಕ್ಸೆಸ್. ಬ್ಯಾಲೆನ್ಸ್ ಮಾಡಿದ್ರಿ ಅಂದರೆ ಯು ವಿಲ್ ಬಿ ಏಬಲ್ ಟು ಗೆಟ್ ಮೋರ್ ಓನ್ಲಿ, ಜಾಸ್ತಿನೇ ಬರುತ್ತೆ, ಬಟ್ ಬ್ಯಾಲೆನ್ಸ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ಕ್ಯಾಲ್ಸಿನೇಷನ್, ಥರ್ಮೈಟ್ ರಿಯಾಕ್ಷನ್. ಸೊ ಜಾಯ್ನಿಂಗ್ ಆಫ್ ರೈಲ್ವೆ ಟ್ರ್ಯಾಕ್ಸು,
ಮತ್ತು ಮೆಟಲ್ಸ್ನ ಜಾಯಿನ್ ಮಾಡಬೇಕಂದ್ರೆ. ಸೊ ಥರ್ಮಿಟ್ ರಿಯಾಕ್ಷನ್. ಸೊ ಹಿಯರ್ ದಿಸ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್ಸ್. ಸೊ ಇದು ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಆಗ್ತಿದೆ. ವೆರಾಸ್ ಇನ್ ದ ಅಬೋವ್ ರಿಯಾಕ್ಷನ್ ಕಾರ್ಬನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ಜಿಂಕ್ ಆಕ್ಸೈಡ್ನ ರೆಡ್ಯೂಸ್ ಮಾಡ್ತಿದೆ. ಇಲ್ಲೇನಾಗ್ತಿದೆ, ಅಲ್ಯೂಮಿನಿಯಂ ಈಸ್ ಆ್ಯಕ್ಟಿಂಗ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್. ಇಟ್ಸ್ ನಾಟ್ ಜಸ್ಟ್ ಕಾರ್ಬನ್, ಇಟ್ ಕ್ಯಾನ್ ಬಿ ಅದರ್ ಎಲಿಮೆಂಟ್ಸ್ ಆಲ್ಸೋ. ಎಕ್ಸಾಂಪಲ್ ಅಂದರೆ ಇದು. ಫೈನ್. ಓಕೆ. ಸೊ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್. ಕ್ಯಾಥೋಡಲ್ಲಿ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಆ್ಯನೋಡಲ್ಲಿ ನೆಗೆಟಿವ್ ಬರುತ್ತೆ. ಎಕ್ಸಸೈಸ್ ಕ್ವಶನ್ಸ್ದು ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ನೆಕ್ಸ್ಟು ಹೆಸರುಗಳು. ಸೊ ಐ ಹ್ಯಾವ್ ಸ್ಪೆಸಿಫಿಕಲಿ ಮೆನ್ಷನ್ ಬಿಕಾಸ್ ಅಗೇನ್ ಕನ್ಫ್ಯೂಸ್ ಆಗುತ್ತೆ. ಸೋಡಿಯಂ ಅಲ್ಯೂಮಿನೇಟ್ NaAlO2 ಎಲ್ ಫಾರ್ಮೇಷನ್ ಆಯಿತು. ಅಲ್ಯೂಮಿನಿಯಂ ಆಕ್ಸೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ sodium hydroxide. Aluminum oxide when it reacts with base, you get sodium aluminate plus water. Sodium aluminate. Potassium hydroxide, fine. Zinc sulfide, ZnS. Okay, ಇದು roasting ಬರುತ್ತೆ. Melting point, boiling point, you don't have to remember, but like values ಎಷ್ಟು ಜಾಸ್ತಿ ಇದೆ ಅಂತ ಗೊತ್ತಿರಲಿ. Because when you are writing, when you are comparing with covalent compounds, ಆ ಡಿಫ್ರೆನ್ಸಸ್ ಬರೀಬೇಕಾದ್ರೆ ಗೊತ್ತಿರಲಿ. ಸೊ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್. ಫೈನ್. ಕಾರ್ಬನ್ಸ್ ಕಾಂಪೌಂಡ್ಸು ಲಾಸ್ಟ್ ಚಾಪ್ಟರ್ದು. ಕಂಬಷನ್ ರಿಯಾಕ್ಷನ್. ಕಂಬಷನ್ ರಿಯಾಕ್ಷನ್ ಬರೀಬೇಕಾದ್ರೆ ಹೀಟ್ ಆ್ಯಂಡ್ ಲೈಟ್ ಬರೆಯೋದು ಮರಿಬೇಡ್ರಿ. ಓಕೆ. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್. ಇಲ್ಲಿ ಆಕ್ಸಿಡೈಸ್ ಆಗ್ತಿದೆ. ಯಾವುದು? ethanol is oxidized to ethanoic acid in the presence of what? Alkaline KMNO4, alkaline potassium permanganate or acidified potassium dichromate. acidified ಸ್ಪೆಸಿಫಿಕ್ ಆಗಿರಬೇಕು, ಚೇಂಜ್ ಮಾಡಕ್ಕೆ ಹೋಗಬೇಡ್ರಿ. acidified K2Cr2O7. ಸೊ ಇದ್ರ ಜೊತೆಗೆ ಹೀಟ್ ಬರೆಯೋದು ಮರಿಬೇಡ್ರಿ. ಸೊ ಆರೋ ಮಾರ್ಕ್ ಮೇಲೆ, ಆರೋ ಮಾರ್ಕ್ ಕೆಳಗೆ, ಆ್ಯಂಡ್ ಅಗೇನ್ ಆರ್. ಓಕೆ. ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರೀಬೇಕಾದ್ರೆ ಅಗೇನ್ ವಾಟ್ ಈಸ್ ಪ್ರೆಸೆನ್ಸ್, ಸೊ ವಾಟ್ ಈಸ್ ಇಂಪಾರ್ಟೆಂಟ್? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಇಫ್ ಯು ಆರ್ ನಾಟ್ ಮೆನ್ಷನಿಂಗ್ ಆರ್ ಇಫ್ ದೆರ್ ಇಸ್ ನೋ ಸನ್ಲೈಟ್, ದೆರ್ ಇಸ್ ನೋ ರಿಯಾಕ್ಷನ್. ಸಿಂಪಲ್. ಹಾಗೂ ಕೇಳ್ಬೋದು. ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ. ಐ ಆಮ್ ಹ್ಯಾವಿಂಗ್ ಮೀಥೇನ್, ಐ ಆಮ್ ಹ್ಯಾವಿಂಗ್ ಕ್ಲೋರಿನ್. ಸೊ ಇಫ್ ಐ ಮಿಕ್ಸ್ ಬೋತ್, ಇಸ್ ಎ ರಿಯಾಕ್ಷನ್ ಗೋಯಿಂಗ್ ಟು ಹ್ಯಾಪನ್ ವಿತೌಟ್ ಎನಿ ಅದರ್ reagents? It's not possible because here sunlight is very much required. So ethanol with sodium ಏನಾಗುತ್ತೆ? ಸೋಡಿಯಂ ethanol with sodium ಅಲ್ಲ, ಸೊ ಸೋಡಿಯಂ ethanoate, sorry, sodium ethoxide. This is ethanol, sodium ethoxide. ಸೊ ಸೋಡಿಯಂ ethanoate ಎಲ್ಲಿ ಬರುತ್ತೆ? ಅಸಿಟಿಕ್ ಆಸಿಡ್ ಜೊತೆ ಬರುತ್ತೆ, ಅಂದರೆ ಎಥನೋಯಿಕ್ ಆಸಿಡ್ ಜೊತೆ. Reactions to give unsaturated hydrocarbon. Here hot concentrated H2SO4 is acting as dehydrating agent. ಯಾಕಂದರೆ ಇದರಲ್ಲಿರೋ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡ್ತಿದೆ. ಸೊ ದಿಸ್ ಈಸ್ ಆ್ಯಕ್ಟಿಂಗ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಎಸ್ಟರಿಫಿಕೇಶನ್ ರಿಯಾಕ್ಷನ್, ಸೊ ಎಸ್ಟರ್ ಫಾರ್ಮೇಷನ್. ಈ ಎಸ್ಟರ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಯು ಗೆಟ್ sodium ethanol plus, this is not ethanol, fine, this is not CA, okay, CH3COO Na ಬರುತ್ತೆ. ಇಲ್ಲಿದೆ. ಫೈನ್. ಇದು ರಿಯಾಕ್ಷನ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಹಾಕ್ತೀನಿ, ಇಲ್ಲೇನೋ ಮಿಸ್ ಆಗಿದೆ. ಸೊ ನಿಮಗೆ ಎಸ್ಟರ್ ವೆನ್ ಯು ಆ್ಯಡ್ ಇಟ್ ಟು ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಎಸ್ಟರ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿದಾಗ ಏನು ಬರುತ್ತೆ? ಯು ಗೆಟ್ ಎಥನಾಲ್ ಆ್ಯಂಡ್ ಸೋಪ್, ಅಂದರೆ ಲೈಕ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡಿರೋದ್ರಿಂದ ಯು ಗೆಟ್ ಸೋಡಿಯಂ ಸಾಲ್ಟ್. ಓಕೆ. ಸೊ ಇದು ಚೇಂಜಸ್ ಮಾಡಿ ನಿಮ್ಗೆ ಅಗೇನ್ ಎಲ್ ಬಿ ಸೆಂಡಿಗೇಟ್ ಇನ್ ದ ಗ್ರೂಪ್. ಸೊ ಎಥನೋಯಿಕ್ ಆ್ಯಸಿಡ್ ವಿತ್ ಕಾರ್ಬೋನೇಟ್ಸ್, ನಿಮ್ಗೇನು ಬರುತ್ತೆ? ಸೋಡಿಯಂ ethanoate plus water carbon dioxide, salt plus water plus carbon dioxide, this is salt. Sodium, ethanoic acid plus sodium hydrogen carbonate, same carbonate or hydrogen carbonate.
ಓಕೆ, ಹೆಸರಿದೆ ಅಷ್ಟು ಹೆಸರು ನೋಡ್ಕೊಡ್ರಿ. ಸೋಡಿಯಂ ಅಸಿಟೇಟ್ ಆರ್ ಸೋಡಿಯಂ ಎಥನೋಯೇಟ್ ಎರಡು ಒಂದೇ. ಎಥಾಕ್ಸೈಡ್ ಅಂದರೆ ಎಥನಾಲ್, ಎಥನಾಲ್ ಇದ್ರೆ ಎಥಾಕ್ಸೈಡ್, ಎಥನೋಯಿಕ್ ಆಸಿಡ್ ಇದ್ರೆ ಎಥನೋಯೇಟ್ ಆರ್ ಅಸಿಟೇಟ್. ಸೋಡಿಯಂ ಅಸಿಟೇಟ್, ಸೋಡಿಯಂ ಎಥನೋಯೇಟ್ ಎರಡು ಒಂದೇ. ಸೊ ಎಸ್ಟರ್ದು ಫಾರ್ಮುಲಾ ಬರೆಯೋದಕ್ಕೆ ಗೊತ್ತಿರಲಿ. ಸೊ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎಸ್ಟರ್ ಅಂದರೆ ಬರೆಯೋಕ್ಕೆ ಗೊತ್ತಿರಬೇಕು. ವಿತ್ ಸ್ಟ್ರಕ್ಚರ್ ಆಗಿ ಬರಿಬೋದು ಅಂದರೆ ಫೈನ್, ದಟ್ ಈಸ್ ಆಲ್ಸೋ ನಾಟ್ ರಾಂಗ್. ಸೊ ಇದನ್ನೇ ಸ್ಟ್ರಕ್ಚರ್ ಆಗಿ ಬರೀಬೇಕು ಅಂದರೆ CH3 C ಡಬಲ್ ಬಾಂಡ್ O, ಇನ್ನೊಂದು ಏನು ಬರುತ್ತೆ ಓಕೆ CH2, ಇಲ್ಲೆಲ್ಲ ಹೈಡ್ರೋಜನ್ ಹಾಕ್ತೀರಾ. ಸೊ ಎಸ್ಟರ್ದು ಸ್ಟ್ರಕ್ಚರ್ ಫೈನ್. ಸೊ ದಟ್ಸ್ ಇಟ್ ವಿತ್ ಆಲ್ ದ ಕೆಮಿಕಲ್ ಈಕ್ವೇಷನ್ಸ್ ಇನ್ ಯುವರ್ ಕೆಮಿಸ್ಟ್ರಿ. ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇಫ್ ಯು ವಾಂಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್ ವಾಟ್ಸಪ್ ಗ್ರೂಪಲ್ಲಿ ಐ ವಿಲ್ ಬಿ ಶೇರಿಂಗ್ ಇಟ್ ಒನ್ಸ್ ಅಗೇನ್. ಅದೊಂದು ಲಾಸ್ಟ್ ಏನಿದೆ, ಐ ವಿಲ್ ಮೇಕ್ ದ ಚೇಂಜಸ್ ಆ್ಯಂಡ್ ಐ ವಿಲ್ ಬಿ ಶೇರಿಂಗ್ ಇಟ್ ಇನ್ ದ ಗ್ರೂಪ್. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.